ಹಾಯ್ ಫ್ರೆಂಡ್ಸ್, ಮುದ್ದೆಗೆ ಚೆನ್ನಾಗಿ ಸೂಟ್ ಆಗೋವಂಥದ್ದು ಯಾವ್ದಾದ್ರು ಸಾಂಬಾರು ರೆಸಿಪಿ ಹೇಳ್ಕೊಡಿ ಅಂತ ಹೇಳಿದ್ರಿ, ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕೋಸ್ಕರ ಈ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ. ಬೆಂಡೆಕಾಯಿ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಬೇಕಾಗಿರೋ ಸಾಮಗ್ರಿಗಳು ಬೆಂಡೆಕಾಯಿ ಬೇಕು ಮೇಯ್ನ್. ನೋಡಿ, ಎಳೆದು ತೊಗೊಂಡಿದ್ದೀನಿ ನೋಡಿ. ಹಿಂಗೆ ನೋಡಿ, ಹಿಂಗೆ ಇದು ಮಾಡಿ ನೋಡಿ. ಬೆಂಡೆಕಾಯಿ ಎಷ್ಟು ಚೆನ್ನಾಗಿ ಎಳೆದು ಅಂತ ಗೊತ್ತಾಗ್ತಿದೆ ಆ ಥರ ಮಾಡೋದ್ರಿಂದ. ನೋಡಿ, ಬೆಂಡೆಕಾಯಿ ತೊಗೊಂಡಿದ್ದೀನಿ. ಮೇಯ್ನ್ ಈರುಳ್ಳಿ, ಏನೇನು ರುಬ್ಬಕ್ಕೆ ಬೇಕಂತ ತೋರಿಸ್ತೀನಿ. ಈರುಳ್ಳಿ, ಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇಷ್ಟು ಬೇಕಾಗುತ್ತೆ. ಮತ್ತು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ ಒಗ್ಗರಣೆಗೆ. ನೋಡಿ, ಇವಾಗ ಫಸ್ಟ್ ಏನು ಮಾಡಬೇಕಂದ್ರೆ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಂದರೆ ತುಂಬ ಚೆನ್ನಾಗಿ ಮಾಡಬೇಕು. ಆ ಕಲರೇ ಚೇಂಜ್ ಆಗಬೇಕು. ಹಾಗಾದರೆ ಮಾತ್ರ ತುಂಬ ಟೇಸ್ಟಾಗಿ ಬರುತ್ತೆ. ನಾವು ಬೆಂಡೆಕಾಯಿನ ಚೆನ್ನಾಗಿ ಇವಾಗ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಂಡು ಹೋಗಬೇಕು. ಇದು ಬೆಂಡೆಕಾಯಿ ಫ್ರೈ ಮಾಡೋಕ್ಕಷ್ಟೇ ಟೈಮ್ ಜಾಸ್ತಿ ಹಿಡಿಯುತ್ತೆ. ಅದು ಬಿಟ್ಟರೆ ಸಾಂಬಾರು ಮಾತ್ರ ಬೇಗ ಆಗುತ್ತೆ. ಸೊ ಅಷ್ಟೊತ್ತಿಗೆ ಬೇರೆ ಏನೋ ಕೆಲಸ ಮಾಡ್ಕೋಬೋದು ನಾವು. ಬೆಂಡೆಕಾಯಿ ಸುಮ್ಮನೆ ಫ್ರೈ ಮಾಡ್ಕೊತ ರುಬ್ಬೋದು ಅವೆಲ್ಲ ಮಾಡಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು. ನೋಡಿ, ಅಂದರೆ ಮತ್ತೆ ಪದೇ ಬಂದು ಸ್ವಲ್ಪ ಚೆಕ್ ಮಾಡ್ತಾ ಇರಬೇಕು. ನೋಡಿ, ಈಗ ಆಲ್ರೆಡಿ ಸ್ವಲ್ಪ ಬೇಯ್ತಾ ಇದೆ. ಇದೇ ಟೈಮಲ್ಲಿ ಬೆಂಡೆಕಾಯಿ ಫ್ರೈ ಮಾಡೋ ಟೈಮಲ್ಲೇ ನಾವು ಈರುಳ್ಳಿ ಎಲ್ಲ ಹೆಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ಅವಾಗ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ನೋಡಿ, ಮಿಕ್ಸಿ ಜಾರಿಗೆ ಇವಾಗ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ ಮೇಯ್ನ್. ಮತ್ತು ಕಾಯಿ ತುರಿ ಹಾಕಬೇಕು. ಕಾಯಿ ತುರಿದಾರು ಹಾಕ್ಬೋದು, ಹಿಂಗೆ ಹೆಚ್ಚು ಹಾಕಿದ್ದೀನಿ ನಾನು ಇವತ್ತು. ನೋಡಿದ್ರಾ, ಕಾಯಿ ಹಾಕಿದ್ದೀನಿ. ಈಗ ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಓಕೆ, ಬೆಳ್ಳುಳ್ಳಿ ಆದಮೇಲೆ ನೆಕ್ಸ್ಟು ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಇಷ್ಟನ್ನು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಇದು ನೀರಾದರೂ ಹಾಕ್ಬೋದು, ಅಥವಾ ಹುಣಸೆಹಣ್ಣೆ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಹಾಕಿ 1 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ಪೂನ್ ಖಾರದ ಪುಡಿ, ಇನ್ನೊಂದು ಸ್ಪೂನ್ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಹಾಕ್ತೀನಿ. ನೀವು ಮನೇಲಿ ಸಾಂಬಾರು ಪುಡಿ ಮಾಡೋಕ್ಕೆ ಬಂದಿಲ್ಲ ಅಂದರೆ MTR ಸಾಂಬಾರು ಪುಡಿ ಸಿಗುತ್ತೆ, ಅಂಗಡಿಲೆಲ್ಲ ಸಿಗುತ್ತೆ. ಸೊ ಅದನ್ನು ತಂದುಬಿಟ್ಟು ಹಾಕ್ಬೋದು. ಸ್ವಲ್ಪ ಜೀರಿಗೆ ಆಗ್ತದೆ ನೋಡಿ ಫ್ರೆಂಡ್ಸ್. ಇಷ್ಟು ಹಾಕಿದ್ಮೇಲೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು, ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದು ಪೇಸ್ಟ್ ಮಾಡ್ಕೊಂಬರ್ಬೇಕು. ಲಾಸ್ಟಿಗೆ ನೋಡಿ, ಒಂದು ಸಲ ಪೇಸ್ಟ್ ಮಾಡಿಬಿಟ್ಟು ಇನ್ನೊಂದು ಸಲ ಲಾಸ್ಟಿಗೆ ಫೈನಲ್ಲಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ ಫ್ಲೇವರ್ಸ್ ಚೆನ್ನಾಗಿ ಬರಲಿ ಅಂತೇಳಿ ಲಾಸ್ಟಿಗೆ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು. ನೋಡಿ, ಇವಾಗೆಲ್ಲ ನೀಟಾಗಿ ರುಬ್ಬಿದ್ದೀನಿ. ಇವಾಗ ಒಗ್ಗರಣೆ ಹಾಕಬೇಕು. ನೋಡಿ, ಸ್ವಲ್ಪ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಫಸ್ಟು ಸ್ವಲ್ಪ ನಾನು ಇಟ್ಕೊಂಡಿದ್ದೀನಿ ನೋಡಿ. ಸಾಸಿವೆ, ಜೀರಿಗೆ, ನಾರ್ಮಲ್ ನಾವು ಹೆಂಗೆ ಒಗ್ಗರಣೆ ಹಾಕ್ತೀವೋ ಹಂಗೆ ಒಗ್ಗರಣೆ ಹಾಕಬೇಕು. ಸ್ವಲ್ಪ ಹೆಚ್ಚಬೇಕಾದ್ರೆ ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೆಲ್ಲ ಈರುಳ್ಳಿ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ. ಮತ್ತು ಹಿಂಗೆ ಹಾಕೋದಂತೂ ಮರಿಲೇಬೇಡಿ ಫ್ರೆಂಡ್. ಹಿಂಗೆ ಹಾಕೋದ್ರಿಂದ ಸ್ಪೆಷಲಾಗಿ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಸಾಂಬಾರು ತುಂಬ ಘಮ ಬರುತ್ತೆ. ಸೊ ಹಂಗಾಗಿ ನಾನು ಯಾವುದನ್ನು ಮರೆತರೂ ಹಿಂಗು ಮಾತ್ರ ಮರೆಯೋದಿಲ್ಲ. ಹಿಂಗೆ ಹಾಕಿದ್ಮೇಲೆ ಸ್ವಲ್ಪ ಈ ರುಬ್ಬಿರ್ತೀವಲ್ಲ ಖಾರ, ನಾವೇನೇನು ರುಬ್ಕೊಂಬಂದಿದ್ದೀವಲ್ಲ ಇಷ್ಟು ತನಕ ಮಸಾಲೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕೀಗ. ನೋಡಿ, ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಗಟ್ಟಿ ಇದ್ದರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ಳಿ. ಗಟ್ಟಿ ಬೇಕು ಅಂದರೆ ಸ್ವಲ್ಪ ತೆಳು ಇರಲಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ತುಂಬ ನೀರು ಮಾಡಬಾರ್ದು, ಯಾಕಂದರೆ ಮುದ್ದೆಗಲ್ವ ನಾವು ಊಟ ಮಾಡ್ತಿರೋದು. ಸೊ ಹಾಗಾಗಿ ಇದನ್ನು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು. ಹಾಗೆ ನಾನು ಈ ಕಡೆ ಮುದ್ದೆಗೂ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ಎರಡೆರಡು ಕೆಲಸ ಒಟ್ಟಿಗೆ ಆಗಲಿ ಅಂತೇಳಿ ಒಂದು ಸೈಡ್ ಸಾಂಬಾರು ಮಾಡ್ತಿದ್ದೀನಿ, ಇನ್ನೊಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ನೋಡಿ, ಇವಾಗ ದಪ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಪುಡಿ ಉಪ್ಪು ಹಾಕಿಲ್ಲ, ದಪ್ಪ ಉಪ್ಪು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈಗ ಚೆನ್ನಾಗಿ ಕುದಿಸ್ಬೇಕು ಅದನ್ನು. ಈಗ ಒಂದು ಕುದಿ ಬಂದ ಮೇಲೆ ಈ ಕುದೀತಾ ಇದೆ ನೋಡಿ. ಈ ಹಂತದಲ್ಲಿ ಏನು ಮಾಡಬೇಕು, ನಾವು ಬೆಂಡೆಕಾಯಿನ ಹಾಕ್ಕೋಬೇಕು. ಕುದಿಬೇಕಾದ್ರೆ ಹಾಕ್ಕೋಬೇಕು, ಮುಂಚೆ ಹಾಕೋಬಾರ್ದು. ಈಗ ನೋಡಿ ಕುದೀತಾ ಇದೆಯಲ್ಲ, ಈ ಹಂತದಲ್ಲಿ ನಾವು ಬೆಂಡೆಕಾಯಿನ ಹಾಕ್ಕೋಬೇಕು. ಬೆಂಡೆಕಾಯಿ ಈಗ ಆಲ್ರೆಡಿ ನಾವು ಫ್ರೈ ಮಾಡಿರ್ತೀವಲ್ಲ, ಆಲ್ರೆಡಿ ಅದು ಬೆಂದೋಗಿರುತ್ತೆ. ಚೆನ್ನಾಗಿ ಅದು ಫ್ರೈ ಆಗಿರುತ್ತಲ್ವ, ಆಲ್ರೆಡಿನೇ ಆವಾಗಲೇ ಸ್ವಲ್ಪ ಬೆಂದಿರುತ್ತೆ. ಇವಾಗ ಇನ್ನೊಂದು ಸ್ವಲ್ಪ ಇದ್ರ ಜೊತೆಗೆ ಒಂದು 5ರಿಂದ 10 ನಿಮಿಷ ಸ್ವಲ್ಪ ಕುದಿಸಿದ್ರೆ ಮುಗೀತು ಬೆಂಡೆಕಾಯಿ ಸಾರು. ಈಸಿಯಾಗಿ ಒಂದು 15 ನಿಮಿಷದಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನು ಜಾಸ್ತಿ ಟೈಮ್ ಬೇಡ. ಅದೇ 15 ನಿಮಿಷದಲ್ಲಿ ಪಕ್ಕದಲ್ಲಿ ನಾವು ಮುದ್ದೆಗೆ ಇಟ್ಕೊಂಡು ಮುದ್ದೆನೂ ಆಗೋಗ್ಬಿಡುತ್ತೆ, ಇದೂ ಆಗೋಗ್ಬಿಡುತ್ತೆ. ಬಿಸಿ ಸಾರು ಜೊತೆ ಮುದ್ದೆ ಊಟ ಮಾಡಿದ್ರೆ ಸೂಪರಾಗಿರುತ್ತೆ. ನೋಡಿ, ಈ ಥರ ಟೈಮ್ ಸೇವ್ ಮಾಡಿಕೊಂಡು ನಾವು ಯಾವ ರೀತಿ ಅಡುಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಹಾಗೆಯೇ
ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ. ಹಾಗೆ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಯಾಕಂದರೆ ನಿಮ್ಮ ಸಪೋರ್ಟ್ ಇದ್ದರೆ ನಾವು ನೆಕ್ಸ್ಟು ಇನ್ನೂ ಹೊಸ ವೀಡಿಯೋ ಮಾಡ್ಬೋದು, ಒಳ್ಳೊಳ್ಳೆ ಅಡುಗೆಗಳು ತೋರಿಸ್ಬೋದು, ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ಬೋದು. ನಿಮ್ಮ ಸಪೋರ್ಟ್ ಇಲ್ಲಿ ಅತಿ ಮುಖ್ಯ ಆಗಿರುತ್ತೆ. ನಮ್ಮ ವೀಡಿಯೋಗಿಂತ ನಿಮ್ಮ ಸಪೋರ್ಟೇ ಮುಖ್ಯ ಇಲ್ಲಿ ಇಂಪಾರ್ಟೆಂಟು. ಸೊ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಈ ಮುಂದೆನೂ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮುದ್ದೆಗೆ ಒಂದು ಒಳ್ಳೆ ಕಾಂಬಿನೇಷನ್.